ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಒಂದು 2-3 ದಿವಸ ಆಯ್ತು ನೋಡ್ಲಿಕತ್ತೀವಿ, ಏನ್ರಿ ವಿಡಿಯೋಸ್ ಬೇರೆನೇ ಬರ್ಲಿಕತ್ತಾವ ಅಂತ ಅನ್ಲಿಕತ್ತೀರಿ. ಹೌದ್ರಿ, ಸ್ವಲ್ಪ ಎಲ್ಲ ಟೈಮ್ ಟೇಬಲ್ ರೂಟೀನ್ ಎವ್ರಿಥಿಂಗ್ ಚೇಂಜ್ ಅಂತ ಹೇಳ್ತೀವಲ್ಲ, ಹಂಗೆ ಈಗ ಏಪ್ರಿಲ್ ಮೇ ಎಲ್ಲರ ಲೈಫ್ ಒಳಗೂ ಟೈಮ್ ಟೇಬಲ್ ಲೈಫ್ ಸ್ಟೈಲ ಚೇಂಜ್ ಆಗಿಬಿಡ್ತದೆ, ಹೌದಿಲ್ರಿ? ಹಾಗೇನೆ ನಮ್ಮ ಒಂಚೂರು ವಿಡಿಯೋಸ್ ಸ್ವಲ್ಪ ಚೇಂಜ್ ಆಗಿ ಬರ್ಲಿಕ್ಕತ್ತವ. ಇದೊಂದು 4-5 ದಿವಸ ಅಷ್ಟೇ, ಆಮೇಲೆ ಆ್ಯಸ್ ಇಟ್ ಈಸ್ ರೂಟೀನ್ ಸ್ಟಾರ್ಟ್ ಆಗ್ತದೆ. ಈಗ ಬಾಳ್ಕದ ಮೆಣಸಿನ್ಕಾಯಿ ಮಾಡ್ಲಿಕತ್ತೀನಿ ಅಂತ ತಿಳ್ಕೊಂಡ್ರೆ ಏನು, ಮತ್ತೆ ಮೆಣಸಿನ್ಕಾಯಿ ನಾನು ಕಟ್ ಮಾಡಿ ಇಟ್ಕೊಳ್ಳೋದು ನೋಡಿ. ಇವತ್ತು ಸಂಜೆಗೆ ಭಜಿ ಪ್ರೋಗ್ರಾಮ್ ಇಟ್ಕೊಂಡೇವಿ ನೋಡ್ರಿ. ಅದ್ರ ಸಲುವಾಗಿ ಪ್ರಿಪ್ರೇಷನ್ ನಡೆದದ. ಈಗ ಸಂಜೆನೇ ಆಗ್ಯದ, ಅದ ವಿಡಿಯೋ ಇದು. ಮತ್ತು ಹಂಗೆ ಎಲ್ಲ ಮೆಣಸಿನ್ಕಾಯಿ ಚೆಂದಾಗಿ ಕಟ್ ಮಾಡಿ ಇಟ್ಕೊಂಡು ಅದ್ರೊಳಗೆ ಅಜ್ವಾನ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬಿಸಿ ಎಣ್ಣೆ ಹಾಕಿ, ಸ್ವಲ್ಪ ಸೋಡಾರೆ ಚಿಟಿಕೆ ಸೋಡಾ ಅಂತ ಹೇಳ್ತೀವಲ್ಲ ಹಂಗೆ ಹಾಕಿ ಭಜಿ ಪ್ರೋಗ್ರಾಮ್ ಮಾತ್ರ ಸೂಪರಾಗಿ ಅದ. ನೀವು ಕೂಡ ಎಂಜಾಯ್ ಮಾಡಿರಿ. ಮತ್ತು ಕೆಲವೊಂದು ವಿಡಿಯೋಸ್ ನಾವು ಅರ್ಥ ಮಾಡ್ಕೊಂಡಂಗಿರ್ತಾವೆ. ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡೋದು ಪಾಸಿಟಿವ್ ವೇದೊಳಗೆ, ಏನೋ ಒಂದು ಗುಡ್ ಮೆಸೇಜ್ ಹೋಗಲಿ ಅಂತಾನೆ ಮಾಡಿರ್ತೀನಿ. ಅದು ನಿಮ್ಮ ವಿಚಾರಧಾರಿಗೆ ಬಿಟ್ಟದ್ದು ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ. ಬಿಸಿಯಾದ ಮಿರ್ಚಿ ಭಜಿಯೊಂದಿಗೆ. ಮತ್ತು ಭಜಿ ನೀವು ಹೆಂಗೆ ಮಾಡ್ತೀರಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಭಜಿ ಮಾತ್ರ ಆಗಿದ್ದು ಅಷ್ಟು ಸೂಪರಾಗಿ ಆಗಿದ್ದು ರೀ. ನೋಡ್ತೀರಿ ಬರ್ರಿ. ಈಗಂತೂ ಹಿಟ್ಟು ಎಲ್ಲ ರೆಡಿ ಮಾಡ್ಕೊಂಡೆ ಮಾಳ್ಗಿ ಮ್ಯಾಲೆ ಭಜಿ ಪ್ರೋಗ್ರಾಮ್ ಅದ ರೀ. ಇದು ಮನೆ ಒಳಗಲ್ರಿ, ಹಿಟ್ಟೆ ರೆಡಿ ಆಗೋದೇನೋ ಮನೆ ಒಳಗೆ ಆಗಿರತ್ತದ. ಆದರೆ ಭಜಿ ಪ್ರೋಗ್ರಾಮ್ ಮಾತ್ರ ಇಳಿಯೋದು ಮಾಳ್ಗಿ ಮೇಲೆ. ನಮ್ಮ ದೊಡ್ಡಪ್ಪನ ಮಗಳು ಬೆಳಗಾವದಿಂದ ಬಂದಿದ್ಲು, ದೊಡ್ಡಾಕಿ. ಆಮೇಲೆ ಆಕಿನ ತಂಗಿ ನಮ್ಮ ಮನೆ ಒಳಗೆ ಬಾಡಿಗೆ ಮ್ಯಾಲೆ ಇರ್ತಾಳೆ. ಆಕಿಂದ ಕಾಲು ಹೊಳ್ಯದ ಪ್ಲಾಸ್ಟರ್ ಹಾಕ್ಯಾರ, ಹಿಂಗಾಗಿ ಆಕಿನ ಬೆಟ್ಟಿಗೆ ಆಕಿ ಬಂದಿದ್ಲು. ಇನ್ನೊಬ್ಬ ಅಣ್ಣ ಇದೇ ಊರೊಳಗಿರ್ತಾನೆ. ಮತ್ತು ನನ್ನ ಸ್ವಂತ ಅಣ್ಣನೂ ಮಂಗಳೂರಿಂದ ಬಂದಾನ. ಅತ್ತಿಗೆ ಮಕ್ಕಳು, ಅವ್ರ ಮಕ್ಕಳು ಎಲ್ಲರೂ ಸೇರಿ ಇವತ್ತೊಂದು ದಿವಸ ಎಂಜಾಯ್ ಮಾಡೋಣ. ರೀಫ್ರೆಶ್ಮೆಂಟ್, ಮೆಂಟಲಿ ರೀಫ್ರೆಶ್ಮೆಂಟ್ ಬೇಕಾಗ್ತದಲ್ಲ, ಹಂಗೆ ಇಯರ್ಲಿ ಒನ್ಸ್ ಅಂಥೇಳಿ ಇವತ್ತೊಂಚೂರು ಚೇಂಜ್ ಇರಲಿ ಅಂತಂದು ಎಂಜಾಯ್ ಮಾಡ್ಲಿಕತ್ತೀವಿ. ನೀವು ಕೂಡ ಭಜಿ ಟೇಸ್ಟ್ ನೋಡಿರಿ, ಹ್ಯಾಂಗಾಗ್ಯಾವ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ಹಿಟ್ಟಂತೂ ಕಲಿಸ್ಕೊಳ್ಳೋದು ನೋಡಿದ್ರಿ. ಈಗ ಇಡ್ಲಿ ಒಲೆ ಮೇಲೆ ಮಸ್ತ್ ಟೇಸ್ಟಿಯಾದ ಭಜಿ. ಇನ್ನೂ ಒಂದ್ರಿ ಅದ್ರ ಜೊತೆ ಏನಂತ ಕೇಳ್ತೀರಿ, ಚುನ್ಮುರಿ 2 ಟೈಪ್ ಚುನ್ಮುರಿ, ಒಂದು ಖಾರ ಚುನ್ಮುರಿ, ಒಂದು ಯೆಲ್ಲೋ ಕಲರ್ ಅದ, ಅಂದರೆ ಹಸಿ ಮೆಣಸಿನ್ಕಾಯಿ ಹಾಕಿದ್ದು ಚುನ್ಮುರಿ 2 ಟೈಪ್ ಮಾಡೀವಿ. ಖಾರ ತಿನ್ನಲಾರ್ದವ್ರಿಗೆ ಯೆಲ್ಲೋ ಹಳದಿ ಚುನ್ಮುರಿ, ಖಾರ ತಿನ್ನೋರಿಗೆ ಖಾರ ಪುಡಿ ಚುನ್ಮುರಿ 2 ಟೈಪ್ ಮಾಡಿದ್ದದ. ಯಾರು ಉಳ್ಳಾಗಡ್ಡಿ ತಿಂತಾರ ತಿನ್ನಲಿ, ಇದ್ದದ್ದನ್ನು ಫ್ರೀ ಆ್ಯಂಡ್ ಫ್ರ್ಯಾಂಕ್ ಆಗಿ ಹೇಳ್ತೀನಿ. ಅಷ್ಟರೊಳಗೆ ಕೆಲವೊಬ್ಬರು ಉಳ್ಳಾಗಡ್ಡಿ ತಿಂತೀರೇನು, ಬೆಳ್ಳುಳ್ಳಿ ತಿಂತೀರೇನು, 108 ಕ್ವಶನ್ಸ್ ಇರ್ತಾವೆ. ಅವರಿಗೆಲ್ಲ ಆನ್ಸರ್ಸ್ ನನ್ನ ಹತ್ರ ಇಲ್ಲ. ಮತ್ತು ಈಗೇನದ ಮಾಳ್ಗಿ ಮೇಲೆ ಕೂತು ಎಲ್ಲರೂ ಭಜಿ ಚುನ್ಮುರಿ ಅದ್ರ ಜೊತೆ ಉಳ್ಳಾಗಡ್ಡಿ ತಿನ್ನೋರಿಗೆ ಅದನ್ನು ಕೂಡ ಅನುಕೂಲವನ್ನು ಇಟ್ಟಿವಿ. ನಿಮಗೆ ಯಾರಿಗಾರು ಬೇಕಂದ್ರೂ ಉಳ್ಳಾಗಡ್ಡಿ ಬಾಡಿಸ್ಕೋಬೋದು, ಒಲ್ಲಂದ್ರೆ ಸೈಡಿಗೆ ಸರಿಸ್ರಿ ಅಂತ ಹೇಳ್ತಾ ಬರ್ರಿ ನಮ್ಮ ಜೊತೆ ನೀವು ಎಂಜಾಯ್ ಮಾಡಕ್ಕಂತ್ರಿ.
ಕನ್ಯಾ ಸಿಗೋಲು ಹಂಗಾದ ಬೇಡ ತಗೊಳೋದು ಬೇಡ ಚಂದ ಲಗ್ನ ಆದ್ರೆ ಸಾಕು. ಕಾಯಿ ಕನ್ಯೆ ಕೊಡು ಅಂದ್ರೆ ನೀ ಕಾಯಿ ಕನ್ಯೆ ಕೊಡ್ತೀನಿ. ಹಂಗೆ ಹಾಕ್ತದೆ. ಎಲ್ಲ ಸುಮ್ಮ ನಾವು ನಮ್ಮ ಮಕ್ಕಳ ಹೌಸಿಗಾರ ನಾವು ಮಾಡಬೇಕಲ್ಲ. ಹೌದು, ಬಂಗಾರ ರೇಟ್ ನೋಡ್ದೆ. ಹೌದು. ಓ ಬಾಪ ಬಾಪ. ನಿಮ್ಮವ್ವ ಏನ್ ಕಳ್ಸಿಲ್ಲ, ಆಕಿನ ಕರೆಕ್ಟ್ ಹೆಂಗಾರ ಕರ್ಕೊಂಬರ್ಬೇಕ ನಿನ್ನ ಮ್ಯಾಲೆ. ಏನ್ ತಂದಿ? ಆಕಿನ ಬಂದ್ರೆ ಚಲೋ ಆಗ್ತದೆ. ಹೆಂಗ್ ಕರ್ಕೊಂಬರು? ನನಗೂ ಆಕಿ ಕುರ್ಚಿ ಮೇಲೆ ಕೂಡಿಸಿ ಕರ್ಕೊಂಬಂದ್ಬಿಡ್ತೀರನ. ಸುಮ್ಮ ಎತ್ಕೊಂಡ್ ಬರ್ಲಿಕ್ಕೆ ಆಗ್ತಾನ. ನೈನಾ ಬರ್ತಾಳ ಅದ್ರ ಆಕೆ ಅಲ್ಲ ಎಲ್ಲಾರ ಜೋಡಿ ಚಂದ ಹೊಳ್ಳಿ ಅಲ್ಲ ಹೊಳ್ಳಿ ಮತ್ತೆ ಇಳಿ. ಬೇಕಾದಂಗೆ ತಗೋ. ಹೆಂಗೆ ಟೇಸ್ಟ್ ಮಸ್ತ್ ಸ್ವಲ್ಪ ಕಡಿಮೆ ಮತ್ತ ತೊಂಬರ್ಲ ನೋಡಲ್ಲಿ ಕೈ ನೋಡೋದು ಕೈ ತೋರ್ಸ ಹೆಂಗಾಗ ಚಿಟಿ ಮೌಸಿಗೆ ದೊಡ್ಡ ತಾಟ್ ತೊಂಬ ಇಲ್ಲ ಅಂದ್ರ ಕಳ್ಸ ಹುಡುಗಿ ಎಟ್ಟುಕೊಂಡು ಕಳ್ಸ ಹುಡುಗ ಬರ್ತೇಕ. ಅದು ಬೇಕಲ್ಲ ಎಲ್ಲಾರಿಗೂ ಎರಡೆರಡು. ಐ ಗೌರು ಬಜ್ಜಿ ತಂದ್ಕೊಡ್ಲಿ. ಈಗ ನಮ್ಮ ಮಾಮ ಬಜ್ಜಿ ಮಾಡ್ಲಿಕತ್ತಾರ, ದೊಡ್ಡ ದೊಡ್ಡ ಬಜ್ಜಿ. ಯಾರಿಗೆ ವಾದ್ರಾಜ್ ವಾದ್ರಾಜ್
ಹಾ ಪ್ರಜ್ವಲ್ ತಗೊಂಡ ಪ್ರಜ್ವಲ್ ಬಜ್ಜಿ ಬೇಕು ಇಲ್ಲಿ ನೋಡ್ರಿ ಈಗಂತೂ ಎಲ್ಲ ಕಡೆ ಒಂದು ಪ್ರಾಬ್ಲಮ್ ನಡೆದದ ಸಿಲಿಂಡರ್ ಅಂತ. ಅದಕ್ಕಿಂತ ಮುಂಚೆ ನಾವು ಒಂದು ಪ್ಲಾನ್ ಮಾಡಿ ನಮ್ಮ ಅಣ್ಣ ಅವರ ಬಜಿ ನೋಡ್ರಿ, ಮಸ್ತ್ ಬಜಿ ನೋಡಿದ್ರೇನೆ ತಿನ್ಬೇಕು ಅಂತ ಅನಿಸ್ತಿದೆ. ಬೆಸ್ಟ್ ಆತ ನೋಡಿ ಒಂದು ಬಜಿ ಹೆಂಗ ಮುರಿದು ಬಿಟ್ಟಾನವ ಬೆರಿಕಿ. ನಾವು ಉದ್ದನು ಬಿಟ್ಟಿದ್ಮೇಲ ಒಂದ್ರಾಗ ಎರಡು ಇನ್ನು ಪಟ 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 ಮಾಡ್ಲಿಕತ್ತಿದ್ದ. ಸೈಜ್ ಎಲ್ರು ಬಜಿ ಅಂತೂ ತಿಂದ್ರು. ಚುನ್ಮುರಿ ಲಾಸ್ಟ್ ಕುಂದ ಬೆಳಗಾವ್ ಕುಂದ ಮಮತಕ್ಕ ಉಳ್ಳಾಗಡ್ಡಿ ಮಸ್ತ್ ಆಗಿತ್ತು ಉಳ್ಳಾಗಡ್ಡಿ ಜೊತೆ ಟೇಸ್ಟಿ. ಮುದ್ದು ಬಂಗಾರ ರವಿ ನೀನು ಆಗಸದಿಂದ ಮರೆಯಾಗಿ ಹೋಗಲಿಲ್ಲು ಬಾಳಲ್ಲಿ ಕತ್ತಲೆ ತುಂಬಿ ನೀಡಲೇ ಎಲ್ಲ ಒಂದೇ. ಯಾರಿವಳು ಸೂಜಿ ಮಲೆ ಕಂದವಳು ರಾಮನಲ್ಲಿ ತೋಟದಲ್ಲಿ ಅಮ್ಮನೆಂದು ಹರಡಿದಳು. ಕಣ್ಣೀರ ತಂದೆ ಏನು ಮತ್ತ ಕರೆಕ್ಟ್ ಆಗಿ ಹೇಳಿ. ದಾರಿ ಕಾಣದ ದಾರಿ ಕಾಣದ ರಾಘವೇಂದ್ರನೇ ಬೆಳಕ ತೋರಿ ನಡೆಸುವ ಯೋಗಿ ವರ್ಯನೇ. मोहब्बत की है कसम की कसम है ಹಾಡಾಗಿ ಬಂತು ಆನಂದದಿಂದ ನೂರೊಂದು ನೆನಪು ಎದೆಯಾಳದಿಂದ. ಹಾಡಾಗಿ ಬಂತು ಆನಂದದಿಂದ. हवा हवा हे हवा दिल दीवाना है सारी रात तेरे नहीं तेरे है यही करता है दिल तो पागल है दिल दीवाना है
समझाने से समझे ना ಪ್ರಶಸ್ತಿ ಏನಿಲ್ಲ, ನಿಜವಾದ ಪ್ರಶಸ್ತಿ ತಗೊಳ್ಳೋದಿಲ್ಲ. ಈಗ ವಿನ್ನರ್ ಆಗಿದ್ದು ನಾವೇ ಎಲ್ಲ ಇದು ಅಧಿಕೃತ ಘೋಷಣೆ ಇಲ್ಲ. ಈ ಕಾರ್ಯಕ್ರಮವನ್ನು ಇಲ್ಲಿ ರದ್ದು ಮಾಡಲಾಗಿದೆ. ಮಳೆ ಬಂದ ಕಾರಣ ಕಾರ್ಯಕ್ರಮ ಇಲ್ಲ ಅಜ್ಜ ಅಂತಾರೆ ಏನಿದು ಜಗಳ ನಡ್ಲಿಕ್ಕೆ